ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಯಾವ ರಾಶಿಯವರಿಗೆ ಮದುವೆ ಯಾಕೆ ತಡವಾಗುತ್ತೆ, ಅದರ ಹಿಂದಿರುವ ಕಾರಣಗಳೇನು, ಯಾವ ಪರಿಹಾರ ಮಾಡಿದರೆ ಕಂಕಣ ಭಾಗ್ಯ ಬೇಗ ಬರುತ್ತದೆ ಮತ್ತು ಯಾವ ಸಮಯದಲ್ಲಿ ಮದುವೆ ಯೋಗ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಹಾಗೆ ಒಂದು ಲೈಕ್ ಬಟನ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಮೇಷರಾಶಿಯವರು ತುಂಬ ಧೈರ್ಯಶಾಲಿಗಳು ಮತ್ತು ನೇರ ಸ್ವಭಾವದವರು. ಆದರೆ ಕೆಲವೊಮ್ಮೆ ಬೇಗ ಕೋಪ ಬರುತ್ತದೆ. ಇದೇ ಕಾರಣದಿಂದ ಸಂಬಂಧಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಬಯಸುವ ರೀತಿಯ ವ್ಯಕ್ತಿ ಬೇಕು ಎಂಬ ಆಸೆ ಹೆಚ್ಚು ಇರುತ್ತದೆ. ಅದರಿಂದ ಒಳ್ಳೆಯ ಸಂಬಂಧವು ಕೆಲವೊಮ್ಮೆ ಮಿಸ್ ಆಗಬಹುದು. ಇದಕ್ಕೆ ಪರಿಹಾರ ಏನಂದರೆ, ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಬೆಲ್ಲ ಮತ್ತು ವೀಳ್ಯದೆಲೆಯನ್ನು ಅರ್ಪಿಸಿಬಿಟ್ಟು ಬರಬೇಕು. ಯಾವಾಗ ಸಾಧ್ಯ ಅಂದರೆ 2026ರ ಕೊನೆಯ ಭಾಗದಲ್ಲಿ ಉತ್ತಮ ಮದುವೆ ಯೋಗ ಕಾಣಿಸುತ್ತದೆ. ನೆಕ್ಸ್ಟು ವೃಷಭರಾಶಿಯವರು ಕುಟುಂಬ ಮತ್ತು ಸ್ಥಿರ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ಕುಟುಂಬದ ಒಪ್ಪಿಗೆ ಅಥವಾ ಹಣಕಾಸಿನ ಕಾರಣಗಳಿಂದ ಮದುವೆ ತಡವಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನೀವು ತುಂಬ ಶಾಂತವಾಗಿರುವುದರಿಂದ ನಿಮ್ಮ ಮನಸ್ಸಿನ ಮಾತು ಹೊರಗೆ ಹೇಳುವುದಿಲ್ಲ. ಪರಿಹಾರ ಏನು? ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ. ಜುಲೈ ನಂತರ ಶುಭ ಸುದ್ದಿ ಕೇಳುವ ಸಾಧ್ಯತೆ ಹೆಚ್ಚಿದೆ. ಮಿಥುನ ರಾಶಿಯವರಿಗೆ ಒಂದೇ ಸಮಯದಲ್ಲಿ ಹಲವು ಯೋಚನೆಗಳು ಇರುತ್ತವೆ. ಅದರಿಂದ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಬೇಕಾಗುತ್ತದೆ. ಕೆಲವೊಮ್ಮೆ ಒಬ್ಬರನ್ನು ಇಷ್ಟಪಟ್ಟರೂ ಮುಂದಿನ ಕ್ಷಣದಲ್ಲಿ ಗೊಂದಲ ಉಂಟಾಗಬಹುದು. ಬುಧವಾರ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ. ಆಕಸ್ಮಿಕವಾಗಿ ಒಳ್ಳೆಯ ಸಂಬಂಧ ಬರುವ ಯೋಗ ಇದೆ. ಓಕೆ, ಸೊ ಕಟಕ ರಾಶಿಯವರು ತುಂಬ ಭಾವನಾತ್ಮಕರು. ಹಳೆಯ ನೆನಪುಗಳು ಅಥವಾ ಹಳೆಯ ಪ್ರೀತಿಯ ಕಾರಣದಿಂದ ಹೊಸ ಸಂಬಂಧವನ್ನು ಸ್ವೀಕರಿಸಲು ಸಮಯ ತೆಗೆದುಕೊಳ್ಳುತ್ತಾರೆ. ಸೋಮವಾರ ಶಿವನಿಗೆ ಹಾಲು ಅರ್ಪಿಸುವುದರಿಂದ ಪರಿಹಾರ ಸಿಗುತ್ತೆ. ಕುಟುಂಬದ ಮೂಲಕ ಒಳ್ಳೆಯ ಮದುವೆ ಮಾತು ಬರಬಹುದು. ಸಿಂಹರಾಶಿಯವರಿಗೆ ಗೌರವ ಮತ್ತು ಸ್ಥಾನಮಾನ ಬಹಳ ಮುಖ್ಯ. ಕೆಲವೊಮ್ಮೆ ಅಹಂಕಾರ ಅಥವಾ ಹೆಚ್ಚು ಆಯ್ಕೆ ಮಾಡುವ ಗುಣದಿಂದ ಮದುವೆ ತಡವಾಗುತ್ತದೆ. ಪರಿಹಾರ ಏನಂದರೆ, ಪ್ರತಿ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಯಾವಾಗ ಸಾಧ್ಯ? 2026 ಮಧ್ಯಭಾಗದಲ್ಲಿ ಕಂಕಣ ಭಾಗ್ಯ ಬಲವಾಗುತ್ತದೆ. ಕನ್ಯಾ ರಾಶಿಯವರು ಎಲ್ಲದರಲ್ಲೂ ಪರಿಪೂರ್ಣತೆ ಹುಡುಕುತ್ತಾರೆ. ಅದರಿಂದ ಸಣ್ಣ ವಿಷಯಕ್ಕೂ ಸಂಬಂಧವನ್ನು ತಿರಸ್ಕರಿಸುವ ಸಾಧ್ಯತೆ ಇದೆ. ಪರಿಹಾರ ಏನಂದರೆ, ಪ್ರತಿ ಬುಧವಾರ ಗಣೇಶ ಪೂಜೆ ಮಾಡಿ. ಯಾವಾಗ ಸಾಧ್ಯ ಅಂದರೆ, ಉದ್ಯೋಗ ಅಥವಾ ಸ್ನೇಹಿತರ ಮೂಲಕ ಒಳ್ಳೆಯ ಪರಿಚಯ ಬರುತ್ತದೆ. ತುಲಾರಾಶಿಯವರು ಪ್ರೀತಿ ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ಸಂಬಂಧಗಳಲ್ಲಿ ಗೊಂದಲ ಮತ್ತು ನಿರ್ಧಾರ ವಿಳಂಬ ಮದುವೆ ತಡವಾಗಲು ಕಾರಣವಾಗುತ್ತದೆ. ಶುಕ್ರವಾರ ದುರ್ಗಾದೇವಿಗೆ ಕುಂಕುಮ ಅರ್ಪಿಸಿ. ಪ್ರೀತಿ ಮದುವೆ ಯೋಗ ಹೆಚ್ಚು ಕಾಣಿಸುತ್ತದೆ. ವೃಶ್ಚಿಕ ರಾಶಿಯವರು ಯಾರನ್ನಾದರೂ ನಂಬಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಒಳಗಿನ ಭಯದಿಂದ ಸಂಬಂಧ ಮುಂದುವರಿಯುವುದಿಲ್ಲ. ಪರಿಹಾರ ಏನಂದರೆ, ನಾಗದೇವತಾ ಪೂಜೆ ಮಾಡಿ. ಯಾವಾಗ ಸಾಧ್ಯ ಅಂದರೆ, ವರ್ಷದ ಕೊನೆಯ ಭಾಗದಲ್ಲಿ ಉತ್ತಮ ಯೋಗ. ಧನುರಾಶಿಯವರು ಸ್ವತಂತ್ರ ಜೀವನವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಅದರಿಂದ ಮದುವೆ ಬಗ್ಗೆ ಗಂಭೀರವಾಗಿ ಯೋಚಿಸಲು ಸಮಯ ಬೇಕಾಗುತ್ತದೆ. ಗುರುವಾರ ದತ್ತಾತ್ರೇಯ ಸ್ತೋತ್ರ ಪಠಣೆ ಮಾಡಿ. ಯಾವಾಗ ಸಾಧ್ಯ? ದೂರದ ಊರು ಅಥವಾ ಬೇರೆ ಸ್ಥಳದಿಂದ ಸಂಬಂಧ ಬರಬಹುದು. ಮಕರ ರಾಶಿಯವರು ಕೆಲಸ ಮತ್ತು ಭವಿಷ್ಯಕ್ಕೆ ಹೆಚ್ಚು ಗಮನ ಕೊಡುತ್ತಾರೆ. ಮೊದಲು ಜೀವನ ಸೆಟಲ್ ಆಗಲಿ ಎಂಬ ಯೋಚನೆಯೇ ಮದುವೆ ತಡವಾಗಲು ಕಾರಣವಾಗುತ್ತದೆ. ಪರಿಹಾರ ಏನಂದರೆ, ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಯಾವಾಗ ಸಾಧ್ಯ? ನಿಧಾನವಾಗಿ ಆದರೆ ಖಚಿತವಾಗಿ ಮದುವೆ ಯೋಗ ಬರುತ್ತದೆ. ಕುಂಭರಾಶಿಯವರು ವಿಭಿನ್ನವಾಗಿ ಯೋಚಿಸುತ್ತಾರೆ. ಕೆಲವೊಮ್ಮೆ ನಿಮ್ಮ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಸಿಗಲು ಸಮಯ ಬೇಕಾಗುತ್ತದೆ. ಪರಿಹಾರ ಹನುಮಾನ್ ಚಾಲೀಸ ಪಠಣೆ ಮಾಡಿ. ಯಾವಾಗ ಸಾಧ್ಯ? ಸ್ನೇಹದ ಮೂಲಕ ಸಂಬಂಧ ಸಾಧ್ಯತೆ ಹೆಚ್ಚು. ಮೀನರಾಶಿಯವರು ಕನಸುಗಾರರು ಮತ್ತು ತುಂಬ ಭಾವನಾತ್ಮಕರು. ಕೆಲವೊಮ್ಮೆ ಹೆಚ್ಚು ನಿರೀಕ್ಷೆ ಇಡುವುದರಿಂದ ಮದುವೆ ತಡವಾಗುತ್ತದೆ. ಪರಿಹಾರ ವಿಷ್ಣು ದೇವರ ಆರಾಧನೆ ಮಾಡಿ. ಯಾವಾಗ ಸಾಧ್ಯ? 2026ರಲ್ಲಿ ಶುಭ ಕಂಕಣ ಯೋಗ ಬಹಳ ಬಲವಾಗುತ್ತದೆ.
ಹಾಗಾದರೆ ಸ್ನೇಹಿತರೆ, ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಜ್ಯೋತಿಷ್ಯ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.